ನಮಸ್ಕಾರ. ನಾನು ಸಂಜು ಕುಲಕರ್ಣಿ. ನನ್ನ ಚಾನೆಲ್ ಹೆಸರು ಹೊಸದೊಂದು ಮಾಡುವೆ ಅಂತ. ಮತ್ತೊಂದು ಹೊಸ ಪದಾರ್ಥ ತಗೊಂಡು ಬಂದಿದ್ದೀನಿ. ನಮಸ್ಕಾರ. ನಮ್ಮ ಕಲ್ಯಾಣ ಕರ್ನಾಟಕದ ಕಡೆ ಬರಡ ಪಲ್ಯ ಅಂತ ಮಾಡ್ತಾರೆ. ಮೃದುವಾಗಿ ಬಹಳ ಚೆನ್ನಾಗಿರುತ್ತೆ. ಬರಡ ಪಲ್ಯದಲ್ಲಿ ವಿಧ ವಿಧವಾಗಿ ಬರಡ ಪಲ್ಯ ಮಾಡ್ತಾರೆ, ಬೇರೆ ಬೇರೆದು. ನಾನು ಸೌತೆಕಾಯಿ ಬರಡ ಪಲ್ಯ ಮಾಡೋದು ಹೆಂಗಂತ ತೋರಿಸ್ತೇನೆ. ಇದಕ್ಕೆ ಬೇಕಾದ ಪದಾರ್ಥ ಹೇಳ್ತೀನಿ ನೋಡಿ. ಸಾಸಿವೆ, ಜೀರಿಗೆ, ಇಂಗು, ಅರಿಶಿಣ ಪುಡಿ, ಕರಿಬೇವು. ಎಣ್ಣೆ ಕಾಯ್ದ ನಂತರ ಇವೆಲ್ಲ ಪದಾರ್ಥ ಹಾಕ್ತೀನಿ. ಒಗ್ಗರಣೆ ಕಾಳು. ಈಗ ಈ ಸಣ್ಣದಾಗಿ ಹೆಚ್ಚಿದ ಸೌತೆಕಾಯಿ ಹಾಕ್ತೀನಿ. ಸೌತೆಕಾಯಿ ಹಾಕಿ ಒಂದು 2-3 ನಿಮಿಷ ಬೇಯಿಸ್ತೀನಿ. ನೋಡಿ, ಇದು ಬರಡ ಒಡಿಸಿಟ್ಟಿದ್ದು. ಬರಡ ಅಂದರೆ ಕಡಲೆಬೇಳೆ. ಗಿರಣಿಯಲ್ಲಿ ರವಾ ಥರ, ಬಾಂಬೆ ರವಾ ಥರ ಗ್ರೈಂಡ್ ಮಾಡಬೇಕು. ಬರಡ ಇಲ್ಲ ಅಂದರೆ ದಪ್ಪಂದು ಕೇಸರಿ ರವಾ ಅಂತಲ್ಲ, ಆ ರವಾ ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಮಾಡಬಹುದು. ಹೀಗೆ ಬರಡದಲ್ಲಿ ನಾನು ಖಾರ ಪುಡಿ, ಸ್ವಲ್ಪ ಜೀರಿಗೆ, ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಇಂಗು, ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ತೇನೆ. ಆಮೇಲೆ ಸೌತೆಕಾಯಿಗೆ ಸ್ವಲ್ಪ ಉಪ್ಪು ಹಾಕ್ತೇನೆ. ಉಪ್ಪು ಹಾಕಿ ಒಂದು 2-3 ನಿಮಿಷ ಮುಚ್ಚಿಡ್ತೀನಿ. ಹೋಳು ಸ್ವಲ್ಪ ಮೆತ್ತಗಾಗೋ ತನಕ ಮುಚ್ಚಿಡಬೇಕು. ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ತೀನಿ. ಆಮೇಲೆ ಕಲಸಿಟ್ಟು ಬರಡ ಎಲ್ಲ ಅದರಲ್ಲಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಆದ ನಂತರ ಎಲ್ಲ ಕಲಿಸ್ಬಿಡ್ತೀನಿ. ಕಲಿಸ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿದ್ರೆ ಈ ಪಲ್ಯ ಮೃದುವಾಗಿರುತ್ತೆ. ಕಲಸಿ ಒಂದು 2 ನಿಮಿಷ ನಂತರ ಕೆಳಗಿಳಿಸ್ತೀನಿ. ಈ ಬರಡ ಪಲ್ಯ ರೆಡಿ. ಈ ಪದಾರ್ಥ ಭಕ್ರಿ, ಚಪಾತಿ ಎಲ್ಲ ಜೊತೆಗೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.